ಆದ್ರೆ ಇವನ್ಗೆ ಆ ತರ ಪ್ರಾಬ್ಲಮ್ ಏನು ಇಲ್ಲ. ಆದ್ರೆ ಡೆತ್ ಆಯ್ತು ಅಂತ ಕೈ ಕೊಟ್ಟವ್ರೆ. ಇದಕ್ಕಿಂತ ತೂಕ ಕಡಿಮೆ ಇರೋ ಪಾಪು ಎಲ್ಲ ಚೆನ್ನಾಗೈತೆ ಐಸುಲಿ. ಇದು 1.25 kg ಐತೆ. ಆದ್ರೆ ಇದು ಸತ್ತೋಯ್ತು ಅಂತ ಕೈ ಕೊಟ್ಟವ್ರೆ. ಕಾರಣ ಅಂತ ಹೇಳ್ತಿಲ್ಲ ಸರ್. ಕಾರಣ ಹೇಳ್ತಿಲ್ಲ. ಇನ್ ನೋಡಿ ಸರ್, ಹಾರ್ಟ್ ಬೀಟ್ ಮುಗ್ತೀನಿ ಅಂತ ಇದೆಲ್ಲ ಹೆಂಗ್ ಪ್ರೆಸ್ ಮಾಡಿ ಉಗುರೆಲ್ಲ ಚುಚ್ಬಿಟ್ಟವ್ರೆ. ಇಲ್ಲೆಲ್ಲ ಇರ್ಬೇಕು ಹಿಡಿದ್ಬಿಟ್ಟೈತೆ. ಇಲ್ಲಿ ನೋಡಿ, ಇದು ಪಾಪು ನೋಡ ಲಕ್ಷಣನ. ಈ ತರ ಎಲ್ಲ ಚುಚ್ಚಿ ಹಿಂಗೆಲ್ಲ ಮಾಡಿದ್ರೆ ಪಾಪು ಬದುಕುತ್ತೆ ಸರ್. ಇದೊಂದೇ ಪಾಪು ಅಲ್ಲ ಅಂದ್ರೆ ನನ್ ಪಾಪುಗ್ ಬೆಲೆ ಇಲ್ವಾ? ಬರ್ಬೇಕಾದ್ರೆ ಬಸ್ ಸರಿಯಾಗಿ ಬಂದೆ ಸರ್. ಇವಾಗ ಇದು ಕಳ್ಕೊಂಡು ಹೋದ್ರೆ ನನ್ಗೆ ಏನ್ ನೋವಿರಲ್ಲ. ಯಾರಿಗೋಸ್ಕರ ಸರ್ ಬದುಕಿರ್ಬೇಕು ನಾನು? ನನ್ ಪಾಪು ಕಳ್ಕೊಂಡು 11 ಗಂಟೆಗೆ ಕೌನ್ಸಿಲಿಂಗ್ ಬಂದ್ರೆ ಸರ್, ಟೈಮ್ ನೋಡಕ ಕಾಯ್ಕ ಕೂತಿದ್ದೀನಿ. ನಮ್ಮ ಮನೆ ತೀರಾಯ್ತು ಅಂತ ಬಂತು ಹೇಳ್ತವನೆ. ಹೆಂಗ್ ಸರ್ ತಡ್ಕೋಬೇಕು? ಆಗಲ್ಲ ಅಂತ ಹೇಳಿದ್ರೆ ಬೇರೆ ಹಾಸ್ಪಿಟ್ಲಿಗೆ ಆದ್ರೂ ತೋರಿಸ್ತಿರ್ನಿಲ್ವ ಸರ್? ನಾವು ತೂಕ ಕಡಿಮೆ ಅಂತ ಒಂದೇ ರೀಸನ್ಗೆ ಹಾಕೊಂಡಿದ್ದು ಸರ್. ಡೈಲಿ 4-5 ಸತಿ ಬ್ಲಡ್ ಟೆಸ್ಟ್ ಅಂತ ತೆಗಿಯೋರು. ಡೈಲಿ ಏನಾರು ಒಂದು ಕಾರಣ ಕೊಡೋರು. ಇವ್ ನೀರಿನ ಪ್ರಾಬ್ಲಮ್ ಮಾತಾಡಿದ್ದು ಸಾಯಿಸ್ಬಿಟ್ಟು ಕೈ ಕೊಟ್ಟವ್ರೆ ಸರ್. ಇದೇ ರೀಸನ್. ಡೈಲಿ ಟ್ರೀಟ್ಮೆಂಟ್ ಕೊಡ್ತಿದೀವಿ ಅಂದ್ಬಿಟ್ಟು 4 ಸರಿ 5 ಸರಿ ಬ್ಲಡ್ ಟೆಸ್ಟ್ ಹೇಳೋರು. ಆ ಥರ ಚುಚ್ಚಿ ತೆಗಿತಾ ಇದ್ರು. ಆದ್ರೂ ನನಗೆ ಭಯ ಇತ್ತು, ಏನಾದರೂ ಆಗ್ಬಿಡುತ್ತೇನೋ ಡೈಲಿ ಅನ್ನೋ ಥರ ಎಲ್ಲ ಭಯ ಇತ್ತು. ಇವತ್ತೆಲ್ಲ ನಾಳೆ ಹಾಲು ಕುಡಿಸಕ್ಕೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಇವನು ನೀರಿನ ಬಗ್ಗೆ ಮಾತಾಡ್ದ. ನೀರ್ ಫೆಸಿಲಿಟೀಸ್ ಏನೂ ಇಲ್ಲ ನಮ್ಮ ಮನೆಯವನು. ಬಾಂತಿಯರಿಗೆ ನೀರ್ ಫೆಸಿಲಿಟೀಸ್ ಏನೂ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು. ಸ್ವಲ್ಪ ನ್ಯೂಸ್ ಕರೆದು ಅದಾದ್ಮೇಲೆ ಒಂದಿನ ಇನ್ಫೆಕ್ಷನ್ ಅಂತ ಹೇಳಿದ್ರು, ಒಂದಿನ ಜಾಂಡಿಸ್ ಅಂತ ಹೇಳಿದ್ರು, ಇನ್ನೊಂದಿನ ಇರುವೆ ಎಲ್ಲ ಮುತ್ಕೊಬಿಟ್ಟೈತೆ ಇಲ್ಲೆಲ್ಲ. ಇದೊಂದು 4 ದಿನದಲ್ಲಿ ಇರುವೆ ಎಲ್ಲ ಚೆನ್ನಾಗಿ ಕಂಡ್ಬಿಡ್ತಾನೆ. ಕಣ್ಣು ಒಳಗಡೆನೆ ಇರುವೆ ಎಲ್ಲ ಮುತ್ಕೊಬಿಟ್ಟೈತೆ ಇಲ್ಲೆಲ್ಲ, ಊದ್ಕೊಬಿಟ್ಟಿತ್ತು. ಅದಕ್ಕೆ ಕೇಳಿದಕ್ಕೆ ಬೇಜವಾಬ್ದಾರಿಗೆ ಉತ್ತರ ಕೊಟ್ರು. ಇದೊಂದೇ ಪಾಪು ಅಲ್ಲ, ನಮಗೆ ಸುಮಾರು ಪಾಪು ಐತೆ. ಒಳಗಡೆನೆ ಡಾಕ್ಟರ್ ಅವರೇ, ನರ್ಸ್ ಅವರೇ ಅಷ್ಟೊಂದು ಇರುವೆ ಮುತ್ಕೊಂಡಿದ್ರು. ನೋಡಿಲ್ಲ ಅಂದ್ರೆ ಏನಕ್ಕೆ? ಇವ್ರುಗಳೆಲ್ಲ ಡ್ಯೂಟಿ ಮಾಡ್ತಾ ಇಲ್ವಾ ಹಾಗಾದ್ರ? ಜಾಂಡೀಸು ಅಂತ ಹೇಳಿದ್ರು, ಇವಾಗ ನೋಡಿದ್ರೆ ಡೆತ್ ಆಯ್ತು ಅಂತ ಕೈ ಕೊಟ್ಟವ್ರೆ. ನೋಡಿ, ಕಿಡ್ನಿ ಇಲ್ಲ, ಹೃದಯ ಇಲ್ಲ ಅಂತ ಹೇಳೋರೆ ಪಾಪುಗೆ. ಆ ಪಾಪುಗೆ ಇವತ್ತು ಫೀಡಿಂಗ್